ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು NMMSನ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು 1ರಿಂದ 53 ಪ್ರಶ್ನೆಗಳನ್ನು ನೋಡಿದ್ವಿ. ಇವಾಗ ಮುಂದಿನ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. 54ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಮಾಹಿತಿಯನ್ನು ಹೊಂದಿರುವಂತಹ ಕೌಟಿಲ್ಯನ ಕೃತಿ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸರಿಯಾದಂತಹ ಉತ್ತರ ಅರ್ಥಶಾಸ್ತ್ರ ಆಗುತ್ತೆ. ಡಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. 55ನೇ ಪ್ರಶ್ನೆ, ವಿದೇಶಿಗರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಅದಕ್ಕೆ ಸಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಇವರಿಗೆ ಯಾವುದೇ ಸಮಯದಲ್ಲಿ ನಮ್ಮ ದೇಶವನ್ನು ಬಿಟ್ಟು ಹೋಗುವಂತೆ ಆದೇಶಿಸಬಹುದು. 56ನೇ ಪ್ರಶ್ನೆ ಸ್ನೇಹಿತರೆ, ಭಾರತದ ಸಂಸತ್ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ವರ್ಷ ಯಾವುದಂತ ಕೇಳಿದರೆ 1955 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 57ನೇ ಪ್ರಶ್ನೆ, ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಇದಕ್ಕೆ ಪ್ರಮುಖವಾದಂತಹ ಕಾರಣವಾಗಿದೆ ಅಂತಂದರೆ ಭಾರತ ಮತ್ತು ಚೀನಾ ಸಂಘರ್ಷ ಸ್ನೇಹಿತರೆ. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ನೋಡಿ ಸ್ನೇಹಿತರೆ. ಡಿ ಸರಿಯಾದಂತಹ ಉತ್ತರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ಯಾವುದಂತ ಕೇಳಿದರೆ ಅದರಲ್ಲಿ 1, 2, 3 ಸರಿಯಾದಂಥ ಉತ್ತರ, 4 ಅಲ್ಲ ಸ್ನೇಹಿತರೆ. ಅದಕ್ಕೆ ಡಿ ಈಸ್ ರೈಟ್ ಆನ್ಸರ್. 59ನೇ ಪ್ರಶ್ನೆ ಸ್ನೇಹಿತರೆ, ಕ್ರಿಮಿನಲ್ ನ್ಯಾಯಾಲಯಗಳು ವಿಚಾರಣೆ ನಡೆಸಿ ತೀರ್ಪು ನೀಡುವ ವಿವಾದಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಹೇಳಿದರೆ ಸಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. 60ನೇ ಪ್ರಶ್ನೆ, ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ ಯಾವುದಂತ ಕೇಳಿದರೆ ಸುಡಾನ್ ಸರಿಯಾದಂಥ ಉತ್ತರ ಸ್ನೇಹಿತರೆ. ಸುಡಾನ್ ನೋಡಿ. ನೆಕ್ಸ್ಟ್ 61ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದ್ದು ಯಾವಾಗಂತ ಕೇಳಿದ್ದಾರೆ 1948 ಡಿಸೆಂಬರ್ 10ರಂದು. ನಾವು ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನಾಚರಣೆ ಅಂತೇಳಿ ಡಿಸೆಂಬರ್ 10ನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಎ ಈಸ್ ರೈಟು. 62ನೇ ಪ್ರಶ್ನೆ, ಸಮಾಜಶಾಸ್ತ್ರವನ್ನು ವಿಜ್ಞಾನವಾಗಿ ಮಾಡಲು ಶ್ರಮಿಸಿದವರು ಯಾರಂತ ಕೇಳಿದರೆ ಆಗಸ್ಟ್ ಕಾಮ್ಟೆ ನೋಡಿ ಸ್ನೇಹಿತರೆ. ಎ ಈಸ್ ಸರಿಯಾದಂಥ ಉತ್ತರ. 63ನೇ ಪ್ರಶ್ನೆ, ದೈನಂದಿನ ಊಟ ಮಾಡುವುದು, ನಿದ್ರಿಸುವುದು, ಪರಿಚಿತರಿಗೆ ಶುಭಾಶಯ ಕೋರುವುದು ಇತ್ಯಾದಿ ಇವುಗಳಿಗೆ ಸಂಬಂಧಿಸಿದೆ ಅಂತಂದರೆ ಡಿ ಈಸ್ ಸರಿಯಾದಂಥ ಉತ್ತರ, ಲೋಕಾರೂಢಿಗಳು. ನೆಕ್ಸ್ಟ್ 64ನೇ ಪ್ರಶ್ನೆ ಸ್ನೇಹಿತರೆ, ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಇವುಗಳೇ ಆಗಿವೆ ಅಂತಂದರೆ ಬಯಕೆಗಳೇ. ಬಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ 65ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ನೋಡಿ ಸ್ನೇಹಿತರೆ. ಡಿ ಸರಿಯಾದಂತಹ ಉತ್ತರ. ಹೇಳಿಕೆ 1 ಮತ್ತು 2 ಸರಿ ಇದೆ ಅಂತ ಹೇಳಿದಲ್ಲ, ಅದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 66ನೇ ಪ್ರಶ್ನೆ, ಸರಕುಗಳು ಸಂಗ್ರಹಣೆ, ಸಾಗಾಟ ಮತ್ತು ಮಾರಾಟ ಇವು ಸೇರಿರುವ ಆರ್ಥಿಕ ಚಟುವಟಿಕೆ ಯಾವುದಂತ ಕೇಳಿದರೆ ಡಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. 67ನೇ ಪ್ರಶ್ನೆ, ಸರಕುಗಳನ್ನು ಕೊಳ್ಳುವುದು ಮತ್ತು ಗ್ರಾಹಕರಿಗೆ ಮಾರಾಟ ಮಾಡುವುದನ್ನು ಹೀಗೆನ್ನುತ್ತಾರೆ ಅಂತ ಹೇಳಿದ್ದಾರೆ, ಅದು ವ್ಯಾಪಾರ. 68ನೇ ಪ್ರಶ್ನೆ, ಜನರಿಗೆ ಉದ್ಯೋಗ ಕಲ್ಪಿಸಿ ಅವರ ಜೀವನ ಮಟ್ಟ ಸುಧಾರಿಸುವುದು ವ್ಯವಹಾರದ ಈ ಬಗೆಗಿನ ಉದ್ದೇಶ ಯಾವುದಂತ ಕೇಳಿದರೆ ಅದು ಸಾಮಾಜಿಕ ಉದ್ದೇಶ. ಬಿ ಸರಿಯಾದಂಥ ಉತ್ತರ. 69ನೇ ಪ್ರಶ್ನೆ, ಸಂಚಾರಿ ವ್ಯಾಪಾರಿಗಳಿಗೆ ಉತ್ತಮ ಉದಾಹರಣೆ ಯಾವುದಂತ ಕೇಳಿದರೆ ತೆಲೆಹೊರೆ ವ್ಯಾಪಾರಿಗಳು. ಬಿ ಸರಿಯಾದಂಥ ಉತ್ತರ ಸ್ನೇಹಿತರೆ. 70ನೇ ಪ್ರಶ್ನೆ, ಇವುಗಳಲ್ಲಿ ಲಾಭಕೋರತನಕ್ಕೆ ಒಂದು ಉದಾಹರಣೆ ಯಾವುದಂತ ಕೇಳಿದರೆ ಲಾಭಕೋರತನಕ್ಕೆ ಒಂದು ಉದಾಹರಣೆ ಕಾಳಸಂತೆ ನೋಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಸಿ ಈಸ್ ರೈಟ್ ಆದಂತಹ ಒಂದು ಆನ್ಸರ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನ ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿವೆ. 71ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಕ್ವಶನ್. ಅದಕ್ಕೆ ಆನ್ಸರ್ ಡಿ ಈಸ್ ರೈಟ್, ಭಾಗಾಕಾರ ಅಂತ ಕರೀತಾರೆ. 72ನೇ ಪ್ರಶ್ನೆ, ಒಂದು ಬೀಜಗಣಿತೀಯ ಸಮೀಕರಣದಲ್ಲಿ ಯಾವಾಗಲೂ ಇರುವಂತಹ ಚಿಹ್ನೆ ಯಾವುದಂತ ಕೇಳಿದರೆ ಡಿ ಸರಿಯಾದಂಥ ಉತ್ತರ, ಸಮತೆಯ ಚಿಹ್ನೆ ಇರುತ್ತೆ ಸ್ನೇಹಿತರೆ. 73ನೇ ಪ್ರಶ್ನೆ, ಒಂದು ವೃತ್ತದ ಸಮಮಿತಿ ರೇಖೆಯನ್ನು ಹೀಗೂ ಹೆಸರಿಸಬಹುದು, ಅದನ್ನು ಏನಂತ ಕರೀತಾರೆ ಅಂತಂದರೆ ವ್ಯಾಸ ಅಂತ ಕರೀತಾರೆ ಸ್ನೇಹಿತರೆ. 74ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ನಿಜವಾದ ಹೇಳಿಕೆ ಅಂತ ಕೇಳಿದರೆ ಡಿ ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ. ಡಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋಣ. 75ನೇ ಪ್ರಶ್ನೆ, ಎಕ್ಸ್ = 2 ಮತ್ತು y = -2 ಆದಾಗ x³ ಮತ್ತು y³ ಬೆಲೆ ಎಷ್ಟಂತ ಕೇಳಿದರೆ 16 ಆಗುತ್ತೆ ನೋಡಿ. ನಾನು ಇಲ್ಲಿ ಬಿಡಿಸಿದ್ದೀನಿ, ಈ ಥರ ಬಿಡಿಸಿದರೆ ಸರಿಯಾದಂಥ ಉತ್ತರ ಬರುತ್ತೆ ನೋಡಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಂತಂದರೆ ಪ್ಲಸ್ ಆಗುತ್ತೆ ಸ್ನೇಹಿತರೆ. ಅವೆಲ್ಲನ ನಾವು ಗುಣಿಸ್ಲೇಬೇಕು, ಯಾಕಂದರೆ y ಬೆಲೆ -2 ಅಂತ ಕೊಟ್ಟಿದ್ದಾರೆ. ಅವನಿಷ್ಟು ನಾನು ಮಾಡಿದಾಗ ಆನ್ಸರ್ 16 ಬರುತ್ತೆ. ಎ ಈಸ್ ಸರಿಯಾದಂಥ ಉತ್ತರ. 76ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ನೋಡಿ ಸ್ನೇಹಿತರೆ. 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ -1. ಎ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೋಡಿ, ಇದಕ್ಕೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ 78ನೇ ಪ್ರಶ್ನೆ,
78ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ನೋಡಿ ಸ್ನೇಹಿತರೆ, 135 ಡಿಗ್ರಿ ಅದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 79ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಆಗುತ್ತೆ ನೋಡಿ ಸ್ನೇಹಿತರೆ, 1/16 ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡಿ 80ನೇ ಪ್ರಶ್ನೆ ನಾನು ಬಿಡಿಸಿದ್ದೀನಿ. ಈ ಥರ ಬಿಡಿಸ್ಬೇಕು ಅದನ್ನು. ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ. ಅದು ವರ್ಗಮೂಲ, ಆ ಸಂಖ್ಯೆ ಯಾವುದರ ವರ್ಗಮೂಲ ಅಂತಂದರೆ 35ರ ವರ್ಗಮೂಲ. ಅದು ಪಕ್ಕದಲ್ಲಿರುವಂತಹ ಸಂಖ್ಯೆ ಅದು 25ರ ವರ್ಗಮೂಲ. ಅವೆರಡನ್ನು ನಾವು ಮೈನಸ್ ಮಾಡಿದಾಗ ಸಿಗುವಂಥ ಉತ್ತರ 10 ಸ್ನೇಹಿತರೆ. ನೆಕ್ಸ್ಟ್ 81ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವಂತಹ ಆವೃತ್ತಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ 2 ಕೋನಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಆ 2 ಕೋನಗಳನ್ನು ಕೂಡಿಸ್ಕೊಂಡು ಆಮೇಲೆ 360ರಲ್ಲಿ ಅದನ್ನು ನಾವು ಮೈನಸ್ ಮಾಡಿದಾಗ ಸಿಗುವಂಥ ಉತ್ತರ 135 ಡಿಗ್ರಿ ಸ್ನೇಹಿತರೆ. ಎ ಸರಿಯಾದಂತಹ ಉತ್ತರ. ಅದೇ ರೀತಿ ಮುಂದಿನದೊಂದು ಕೊಟ್ಟಿದ್ದಾರೆ ನೋಡಿ. ಈ ಸಂಖ್ಯೆಗೆ ಆನ್ಸರ್ ನೋಡಿ ಸ್ನೇಹಿತರೆ 2790 ಆಗುತ್ತೆ. ಇಲ್ಲಿ ಬಿಡಿಸಿದೆ ನೋಡಿ. ಅವುಗಳ ಒಂದು ಕ್ಯೂಬ್ ಸಂಖ್ಯೆಯನ್ನು ನಾವು ಬರೆದಾಗ ಎಷ್ಟಾಗುತ್ತೆ ಅವೆರಡನ್ನು ನಾವು ಮೈನಸ್ ಮಾಡಿ ಅದರಾಗೆ ಪೂರ್ಣ ಘನವಲ್ಲದ ಪೂರ್ಣಾಂಕ ಸಂಖ್ಯೆಯನ್ನು ಕಳಿಬೇಕು ಸ್ನೇಹಿತರೆ. ಅದು ಒಂದು. ಅದನ್ನು ಅದರ ಕಳೆದಾಗ ನಮ್ಗೆ ಸಿಗುವಂಥ ಉತ್ತರ 2900 ಆನ್ಸರ್. ನೆಕ್ಸ್ಟ್ ಇದನ್ನು ನೋಡಿರಿ, ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ನೋಡಿ. ಇಷ್ಟು ಈಸಿ. ಇದನ್ನು ಅವೆಷ್ಟನ್ನು ಮಾಡ್ಕೊಂಡಾಗ ನಮ್ಗೆ ಸಿಗುವಂಥ ಉತ್ತರ 8 ಆಗುತ್ತೆ ಸ್ನೇಹಿತರೆ. ಅವಿಷ್ಟನ್ನು ನಾವು ಏನು ಮಾಡಬೇಕು, ಕೂಡಿಸ್ಕೊಂಡು ಅದನ್ನು ಭಾಗಿಸ್ಬೇಕು ಸ್ನೇಹಿತರೆ. 42 ಒಂದಲೇ 42, 42 ಎಂಟ್ಲೆ 336 ಆನ್ಸರ್ ಸ್ನೇಹಿತರೆ. 8 ಆನ್ಸರ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಉತ್ತರ ಬಿ ಈಸ್ ರೈಟು. 84ನೇ ಪ್ರಶ್ನೆಗೆ ಉತ್ತರ ಬಿ ಈಸ್ ರೈಟು. ನೆಕ್ಸ್ಟು 85ನೇ ಪ್ರಶ್ನೆಗೆ ಉತ್ತರ ಸಿ ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಕೋನ ಎ ಬಿ ಸಿ = 90 ಡಿಗ್ರಿ, ಡಿ ಯು ಎ ಸಿಯ ಮಧ್ಯಬಿಂದುವಾಗಿದೆ. ಎ ಬಿ = 8 ಸೆಂಟಿಮೀಟ್ರ್ ಮತ್ತು ಬಿ ಡಿ = 8.5 ಸೆಂಟಿಮೀಟ್ರ್ ಆದರೆ ಬಿ ಸಿಯ ಉದ್ದವೆಷ್ಟು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯಾಗಿದೆ. ಪೈಥಾಗೋರಸ್ ಪ್ರಮೇಯದ ನಿಯಮ ನೋಡಿ, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ = ಎ ಸಿ ಸ್ಕ್ವಯರ್. ಇವಿಷ್ಟನ್ನು ನಾವು ಮಾಡಿದಾಗ ಸಿಗುವಂಥ ಉತ್ತರ 15 ಬರುತ್ತೆ ನೋಡಿ. ಅದು ಯಾವ ರೀತಿಯಾಗಿ ಅಂತಂದರೆ ಎ ಬಿ ಸ್ಕ್ವಯರ್ ಅದು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 8 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಪ್ಲಸ್ ಬಿ ಸಿ ಸ್ಕ್ವಯರ್ ಎಷ್ಟಿದೆ ಅಂತಂದರೆ ಅದು ಕೊಟ್ಟಿಲ್ಲ. ನಮ್ಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಲಿ ಎ ಸಿ ಸ್ಕ್ವಯರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು 17 ಸೆಂಟಿಮೀಟ್ರ್ ಆಗುತ್ತೆ. ಯಾಕಂತಂದರೆ 8.5 ಸೆಂಟಿಮೀಟ್ರು ಮತ್ತು 8.5 ಸೆಂಟಿಮೀಟ್ರ್ ಅವೆರಡನ್ನು ನಾವು ಕೂಡಿಸಿದಾಗ ಸಿಗುವಂಥ ಉತ್ತರ ಯಾವುದಪ್ಪ ಅಂತಂದರೆ ನೋಡಿರಿ, ಅದು ಎಷ್ಟು ಬರುತ್ತೆ ಅಂತಂದರೆ 17 ಬರುತ್ತೆ. ಅದನ್ನು ಸ್ಕ್ವಯರಲ್ಲಿ ನಾವು ಬರ್ಕೋಬೇಕಾಗತ್ತೆ ಈ ಥರ. ಇದಾದ ನಂತರ ಅವಿಷ್ಟನ್ನು ನಾವು ಕೂಡಿಸಿ ಅದನ್ನು ಅದರಲ್ಲಿ ಮೈನಸ್ ಮಾಡಿದರೆ ಸಿಗುವಂತಹ ಕೊನೆಯ ಉತ್ತರ ಯಾವುದಪ್ಪ ಅಂತಂದರೆ 15 ಸೆಂಟಿಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಹಾಗಾದರೆ 87th ಕ್ವಶನ್, 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಸ್ ಸರಿ. 70 ಸರಿಯಾದಂಥ ಉತ್ತರ ಸ್ನೇಹಿತರೆ. ಎ ಆಪ್ಷನ್ ಇಸ್ ಸರಿಯಾದಂತಹ ಒಂದು ಉತ್ತರ. 88ನೇ ಪ್ರಶ್ನೆ ಸ್ನೇಹಿತರೆ. 88ನೇ ಪ್ರಶ್ನೆ, ಅದರ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಸಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. 1/7 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಸ್ನೇಹಿತರೆ. 70 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಚಕ್ರವು ನೆಲದ ಮೇಲೆ 200 ಸುತ್ತುಗಳನ್ನು ಸುತ್ತಿದಾಗ ಅದು ಚಲಿಸಿದ ದೂರ ಎಷ್ಟಂತ ಕೇಳಿದರೆ 440 ಮೀಟ್ರ್ ಸ್ನೇಹಿತರೆ. ಅದು ಸರಿಯಾದಂಥ ಉತ್ತರ ಸಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ಹಾಗೆ ಕೊನೆಯ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದರೆ ಈ ನೋಡಿ 90ನೇ ಪ್ರಶ್ನೆ. ತಲಾ ರೂಪಾಯಿ 500ರಂತೆ 3 ವಸ್ತುಗಳನ್ನು ಕೊಳ್ಳಲಾಗಿದೆ ಮತ್ತು ಒಟ್ಟಾರೆ 10% ಲಾಭದಲ್ಲಿ ಅವುಗಳನ್ನು ಮಾರಲಾಗಿದೆ. ಈ ವ್ಯವಹಾರದಲ್ಲಿ ಅವುಗಳಲ್ಲಿ ಒಂದನ್ನು 10% ಅಂದರೆ 10% ನಷ್ಟಕ್ಕೆ ಮಾರಲಾಗಿದ್ದರೆ ಉಳಿದ 2 ವಸ್ತುಗಳ ಒಟ್ಟಾರೆ ಮಾರಾಟ ಬೆಲೆಯು ಎಷ್ಟಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗುತ್ತೆ ನೋಡಿ, ರೂಪಾಯಿ 1200. ಅದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿವರೆಗೆ ನಾವು 54ನೇ ಪ್ರಶ್ನೆಯಿಂದ 90 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತಿದ್ದೀನಿ ಸ್ನೇಹಿತರೆ. ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರುವಂತಹ ಒಂದು ವಿಡಿಯೋ ಆಗಿದೆ. ಇದೇ ಥರದ ಇನ್ನಷ್ಟು ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಸೀಮಾರೇಖಾ ಚವಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.